ತಪ್ಪು ಮಾಡಿದ್ದರೆ ಖಂಡಿತ ಶಿಕ್ಷೆನೂ ಆಗುತ್ತೆ, ನಮ್ಮ ಪಕ್ಷದಿಂದ ಕ್ರಮ ಕೂಡಲೇ ಆಗುತ್ತೆ. ನಾಳೆ ಹುಬ್ಳಿನಲ್ಲಿ ನಮ್ಮ ಜನತಾದಳ ಪಕ್ಷದ ಕೋರ್ ಕಮಿಟಿ ಸಭೆಯೂ ಇದೆ 10 ಗಂಟೆಗೆ. ನಮ್ಮ 14 ಲೋಕಸಭಾ ಕ್ಷೇತ್ರಗಳ ಅಧ್ಯಕ್ಷರುಗಳು, ವಿಧಾನಸಭೆ ಸ್ಪರ್ಧೆ ಮಾಡಿದಂಥವರು, ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳು, ಮುಖಂಡರುಗಳ ಸಭೆಯನ್ನು ಕೂಡ ಕರೆದಿದ್ದೇವೆ. ನಮ್ಮ ರಾಜ್ಯದ ಅಧ್ಯಕ್ಷ ಆಗಿದ್ದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು, ನಾವೆಲ್ಲರೂ ಕೂಡ ಕೂತು ಚರ್ಚೆಯನ್ನು ಮಾಡಿದ್ದೇವೆ. ಏನು ರಾಜ್ಯ ಸರ್ಕಾರ SIT ತನಿಖೆಗೆ ಆದೇಶವನ್ನು ಮಾಡಿದೆ, ಆದೇಶದ ಸತ್ಯಾಸತ್ಯತೆ ವರದಿ ಬರಲಿ, ನಾವೆಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡಿದ್ದೇವೆ. ನಮ್ಮ ಪಕ್ಷದಿಂದ ಶಿಸ್ತು ಕ್ರಮವನ್ನು ಕೈಗೊಳ್ತೇವೆ. ಚುನಾವಣಾ ಅಭ್ಯರ್ಥಿಗಳಿಗಾಗಲಿ, ಬೇರೆ ಯಾವುದೇ ಪಕ್ಷದ ಮೇಲಾಗಲಿ, ಯಾವುದೇ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಮಾಡ್ತಕ್ಕಂಥ ಘಟನೆಗಳಿಗೆ ಪಕ್ಷಕ್ಕೂ ಸಂಬಂಧ ಇಲ್ಲ, ಯಾವುದೇ ಅಭ್ಯರ್ಥಿಗಳಿಗೂ ಕೂಡ ಸಂಬಂಧ ಇಲ್ಲ, ಅದು ಯಾರಿಗೂ ಸಂಬಂಧಪಟ್ಟದಲ್ಲ. ವೈಯಕ್ತಿಕವಾಗಿ ಅವರು ಯಾರು ತಪ್ಪು ಮಾಡಿರ್ತಾರೆ ಅವರು ಮಾತ್ರ ಸಂಬಂಧಪಟ್ಟಿದ್ದು. ತಪ್ಪು ಮಾಡಿದ್ದರೆ ಖಂಡಿತ ಶಿಕ್ಷೆನೂ ಆಗುತ್ತೆ, ನಮ್ಮ ಪಕ್ಷದಿಂದ ಕ್ರಮ ಕೂಡಲೇ ಆಗುತ್ತೆ. ಶ್ರೀನಿವಾಸ್ ಪ್ರಸಾದ್ ಅವರು ವಿದ್ಯಾರ್ಥಿ ಜೀವನದಲ್ಲಿ ರಾಜಕಾರಣವನ್ನು ಪ್ರವೇಶವನ್ನು ಮಾಡಿದಂಥವ್ರು. 1974 ಚುನಾವಣೆಗೆ, ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿದಂಥವ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲೇ ನಡೆದು ಬಂದಿರತಕ್ಕಂಥವರು. ನೇರ, ನಿಷ್ಠುರವಾದಿ, ಎಲ್ಲರನ್ನ ದಲಿತ ಶೋಷಿತ ಸಮಾಜದ ಧ್ವನಿಯದ್ದ ಆ ಕಾಲದಿಂದಲೂ ಕೂಡ ಶೋಷಿತ ಸಮಾಜದ ಧ್ವನಿಯಾಗಿದ್ದಂಥವರು. ಎಲ್ಲರನ್ನ, ಎಲ್ಲ ವರ್ಗಗಳನ್ನು ಸಮಾನತೆಯಿಂದ, ಸೌಜನ್ಯತೆಯಿಂದ ಕಂಡಂಥವರು. ಯಾವುದೇ ಒಂದು ಅಹಿತಕರ ಘಟನೆ ನಡೆದರೆ ಆ ಸಮಸ್ಯೆಯನ್ನು ನೇರವಾಗಿ ಬಗೆಹರಿಸ್ತಕ್ಕಂಥ ಒಂದು ವ್ಯಕ್ತಿತ್ವ, ಒಂದು ಗಟ್ಟಿತನ, ಒಂದು ಗಟ್ಟಿ ನಾಯಕತ್ವ ಅವ್ರಿಗಿತ್ತು. ಇವತ್ತು ಅವರು ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೋರ್ತೇವೆ. ಅವರ ಕುಟುಂಬ ವರ್ಗಕ್ಕೆ, ಅವರ ಸಾವಿರಾರು ಅಭಿಮಾನಿಗಳಿಗೂ ಕೂಡ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಆ ದೇವರು ಕಳಿಸಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ.